ಅಬ್ಬಬ್ಬಬ್ಬ ದೇವ್ರೆ, ಇವತ್ತು ಎಂಥ ಒಳ್ಳೆ ಮಟನ್ ಸಿಕ್ತು ಕಣಪ್ಪ. ಹಾಂ, ಈ ಮಟನ್ ಸಾರು ಮಾಡಿಸ್ಕೊಂಡು ಮುದ್ದೆ ಉಣ್ತಾ ಇದ್ರೆ ಸ್ವರ್ಗ ಸ್ವರ್ಗ ಸುಖ ಇವತ್ತು. ಹಾಂ, ಹೆಂಗವ ಒಳ್ಳೆ ಮಟನ್ ಈಗ ಸಿಕ್ತು. ಹಾಂ, ಎಲ್ಲಿಂದ ತಂದಿರೋ ನಾವು ಈ ಮಟನ್ನ? ಹಾಂ, ನಮ್ಮೂರ ನಂಗೆ ಕಾಣ್ತಿರ್ಲಿಲ್ವಲ್ಲ, ಎಲ್ಲೋ ತಂದೋನೆ ಚೆನ್ನಾಗಿರೋ ಮರಿನೇ ಹೊಡ್ದಾನೆ. ಇಲ್ಲ ಮರಿ ಏನಾದ್ರು ಆ ಕಾಯಿಲೆ ಗೀಲಿ ಆಗಿತ್ತು ಏನೋ, ಸತ್ಗಿತ್ತೋಗಿತ್ತೋ ಏನೋ, ಎಲ್ಲೋ ಒಳ್ಳೆ ಮರಿನೇ ಹಿಡ್ದವನೆ. ಒಂದು 2 ಮರಿ ತಂದಿರ್ಬೋದು ಅಂದಾಜು ಅವನು. ಇಲ್ಲ ಅಂದರೆ ಅಷ್ಟೊಂದು ಗುಡ್ಡೆ ಮಾಂಸ ಎಲ್ಲ ಇಟ್ಕೊಂಡು ಎಲ್ಲಿ ಕುಂತಿದ್ದನು? ಹಾಂ, ನಮ್ಮ ಊರಲ್ಲೆಲ್ಲವ ಇವತ್ತು ಹಬ್ಬ ಮಾಡ್ತಾರೆ ಚೆನ್ನಾಗಿರೋ ಮಟನ್ಗೆ. ನಾನು ಹೆಂಗೋ ಒಂದು 4 kg ತಂದು ಒಳ್ಳೆ ಕೆಲಸನೇ ಮಾಡಿದೆ. 1-2 kg ತಂದಿದ್ರೆ ಇದೇ ನೀಟೇಟ್ ತಂದಿದ್ದೀನಿ ಅನ್ನಂಗೆ ಆಗಿರೋದು. ಚೆನ್ನಾಗೈತಿ ಹೆಂಗೋ ಈ ಹಳೆ ಮರಿ ಬೇರೆಯಾ. 4 kg ತಂದಿದ್ದು ಒಳ್ಳೇದಾಯ್ತು ಹೆಂಗೋ. ರಂಗೋಜ, ಏನಜ ಅಲ್ಕಣಜ, ನಾನು ಒಂದು ಮಾತು ಕೇಳ್ದಂಗೆ ನೀನು 4-5 kg ಮಟನ್ ತಗೊಂಬಂದಿದ್ಯಲ್ವಲ್ಲ ಹಬ್ಬ ಮಾಡೋ ನನಗೆ. ಇರೋದು 4 ಜನ ಇಲ್ಲ ಮನೇಲಿ, ಇಷ್ಟೊಂದು ಯಾಕಜ ನಿನಗೆ? ಅಲ್ಕಣಜ, ನಾನು ಹೋಗಿದ್ದೆ ಅವಾಗಿಂತವ. ಮಟನ್ ಎಲ್ಲ ಖಾಲಿ ಕಣಪ್ಪ ಅಂದು. ಯಾರು ಜಾಸ್ತಿ ತಗೊಂಡೋದ್ರಲ್ಲ, ಇಷ್ಟು ಬೇಗ ಇಷ್ಟು ಬಿರಿನ್ ಖಾಲಿ ಆಯಿತು ಅಂತಂದರೆ ರಂಗಜ್ 4 kg ತಗೊಂಡೋಯ್ತು ಅಂತಾರಲ್ಲ. 4 kg ಏನು ಮಾಡಿಯಜ ನೀನು? ಅದ್ಯಾಕೆ 4 kg ತಂದೋಜ? ಅಯ್ಯೋ ಇವನ ಅಲ್ಕಂಡ್ಲ, ನಮ್ಮ ಮನೇಲಿ 4 ಜನ ಇರಲಿ 40 ಜನ ಇರಲಿ, ನಾವು ಎಷ್ಟಾರು ತಿನ್ಲಿ ನಿನಗೇನ್ಲ? ಅಲ್ಲ, ನಿನಗೆ ಮಟನ್ ಸಿಕ್ಕಿಲ್ಲ ಅಂತವ ಕೊಂಡ್ಕೊಂಡು ಬಿಟ್ಕೊಂಡು ನಮ್ಮ ಮನೆ ತೊಗೊಂಬಂದು 4 kg ಯಾಕೆ ತಗೊಬಂದೆ ಅಂತಿದ್ಯಲ್ಲ ನೋಡಿ ನೀನು. ಎಂತದಿರ್ಬೇಕು ನೀನು? 4 kg ಅಲ್ದಿದ್ರೆ 10 kg ತಗೊಂತೀನಿ, ನನ್ನ ಇಷ್ಟ. ನಾವು 4 ಜನ ತಿಂತೀವೋ 2 ತಿಂತೀವೋ, ಅದು ನಮ್ಮ ಮನೆಯವ್ರಿಗೆ ಬಿಟ್ಟಿದ್ದು. ನಿನಗೆ ಯಾಕಲಾ? ಚೆನ್ನಾಗಿತ್ತು ಮಟನ್ನು, ಅದಕ್ಕೆ ತಗೊಂಬಂದು. ನಿನಗೆ ಗೊತ್ತಿಲ್ವೇನು ನಂಗೆ ಚಿಕ್ಕ ವಯಸ್ಸಿಂದವ ಹಂಗೆ ಆಸೆ ಅಂತವ. 8 ವರ್ಷದಿಂದ ನೋಡಿಲ್ಲ ನನ್ನ ನೀನು. ಮಟನ್ ಕಂಡ್ರೆ ಸಾಕು, ಎಲ್ಲೆಲ್ಲಿಂದ ಹೋಗಿ ಎಲ್ಲೆಲ್ಲಿ ತಿನ್ಕೊಬತ್ತೀನಿ ನಾನು. ಅಂಥದ್ರಲ್ಲಿ ಮನೆ ಮುಂದೆ ಚೆನ್ನಾಗಿರೋ ಮಟನ್ ಬಂದಾಗ ಬಿಟ್ಬಿಟ್ಟು ಬರ್ತೀನಿ ಅಲ್ಲ. ಸೋರಿಯಾಗಿ ಹೇಳ್ದೆ ಬಿಡು ನೀನು. ಹಂಗಲ್ ಕಣೋಜ, ಏನಾದ್ರೂ ಜಾಸ್ತಿ ಗೀಸ್ತಿ ಆಗಿದ್ರೆ ಒಂದೇಟು ಇಸ್ಕೊಂಡು ಹೋಗೋಣ ದುಡ್ಡು ಕೊಟ್ಟು ಅಂತ ಬಂದು. ಅದೇನು ರೇಟು ಕೊಟ್ಟಿದ್ದೆ ಅದೇ ರೇಟು ಕೊಡ್ತೀನಿ ತಗ. 1-2 kg ನಂಗೂ ಕೊಡೋಜವು. ಚೆನ್ನಾಗೈತೆ ಮಟನು ಅಂತವ ಅಕ್ಕಪಕ್ಕದವರೆಲ್ಲ ಮಾತಾಡ್ತವ್ರಿ. ನಾನು ಬರೋ ಅಷ್ಟರಲ್ಲಿ ಒಯ್ದು ಆಗಲಿ ಖಾಲಿ ಮಾಡ್ಕೊಂಡು ಕುಂತಾನೆ. ನಾನು ತೋಟದ ಕಡೆಗೆ ಹೋಗಿದ್ದೆ, ನಿನಗೆ ಗೊತ್ತಲ್ಲ. ತೋಟದ ಕಡೆಗೆ ಹೋಗಿ ಹಂಗೆ ಒಂದಿಟ್ಟು ವಿಶ್ರಾಂತಿ ತಗೊಂಡು ಬರ್ತೀನಿ ಅಂತವ. ಮಲ್ಗೆ ಎದ್ದು ಬರೋ ಅಷ್ಟರಲ್ಲಿ ನೋಡಿ ಒಯ್ದು ಖಾಲಿ ಮಾಡ್ಕೊಂಡು ಕುಂತಾನೆ. ಏನೊಂದು ಅರ್ಧ kg ಅಷ್ಟು ಇತ್ತು. ಅದು ನೀನು ಏನು ತಗೊಂಡು ಹೋಗೋದು ಮನೆಗೆ ಅಂತ ಹೋಗಪ್ಪ, ನನಗೆ ಬೇಡ ಅಂದ್ಬಿಟ್ಟು ಬಂದೆ. ಆದ್ಮೇ ಈ ನಮ್ಮ ಪಕ್ಕದ ಮನೆಯವನಲ್ಲ ಜಿಪುಣ್ ಶೆಟ್ಟಿ ವೆಂಕಟಣ್ಣ, ಅವನು ತಗೊಂಡು ಹೋದ. ಅರ್ಧ kg ತಗೊಂಡು ಹೋದ ನೋಡು. ಅವನೆಂತ ಬಾರ್ಗೆಟವನು ಎಂತವ. ಅದಕ್ಕೆ ನಾನು ತೆಗಿ ನಿಂತವಾದ್ರೂ ಕೇಳೋಣ 4 kg ತಗೊಂಡು ಹೋದಂತಲ್ಲ ಅಂತವ ಬಂದೆ ಕಣಜ. ನಿನಗೆ ಬಾಡ್ದಿದ್ರೆ ಒಂದು 2 kg ಕೊಡೋಜವು. ನೀ ಹೆಂಗೋ ತಗೊಂಡು ಬಂದಿದ್ಯಾ, ನಂಗೆ ಒಂದು 2 kg ಕೊಟ್ಟು ಪುಣ್ಯ ಕಟ್ಕೋತೆಗಿ. ಯಾವ ಪುಣ್ಯನೂ ಬೇಡ, ಯಾವ ಪಾಪನೂ ಬೇಡ, ಹೋಗಲ್ಲ ಸುಮ್ಮನೆ. ಬಂದ್ಬಿಟ್ಟ ಇಲ್ಲಿ ಅಲ್ಲಾಡ್ಸ್ಕೊಂಡು ಹೋಯ್ತಾರೆ ಸುಮ್ಮನೆ. ನನಗೆ ಇಲ್ಲಿ 4 kg ಏನು 5 kg ಇದ್ದಿದ್ರು ಬೇಕಾಗಿರೋದು ಕಣಂತೆ. ನಮ್ಮ ಮನೇಲಿ ಎಲ್ಲ ತಿಂತಿವ್ಕೊಂಡು ಹೋಗೋ. ಆಯ್ತು ಬಿಡೋಜ್, ಇನ್ನೇನು ಮಾಡೋದು? ನೀನು ಇಷ್ಟು ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಯ್ತದ ಬಿಡು. ನನಗೆ ಯಾವ ದೃಷ್ಟಿ ಇಲ್ಲ ಮಟನ್ ಉಣ್ಣೋದು ಅಂದ್ಕೊಂಡು ಹೋಗ್ತೀನತೆಗಿ. ಏನಾದ್ರು ಮನ್ಸ್ಕಿನ್ಸ್ ಬದಲಾಸ್ತೀಯೇನು ನೋಡಿ, ನನ್ನ ಮುಖ ನೋಡಾದ್ರು ಭೀ. ಮನ್ಸ್ಕಿನ್ಸ್ ಬದಲಾಸಿದ್ರೆ ಫೋನ್ ಮಾಡು, ಒಂದು 2 kg. ಅದೇನು ದುಡ್ಡು ಕೊಟ್ಟಿದ್ಯಾ ಅದನ್ನೇ ಕೊಡ್ತೀನಿ ಕಣಪ್ಪೋ. ನಾನೇನು ಕಡಿಮೆ ಕೇಳೋಕ್ಕಿಲ್ಲ. ನಿನಗೆ ಬೇಕಾಗಿರೋ ಪೀಸ್ನೇ ಹಾಕು, ಚೆನ್ನಾಗೈತೆ ಅಂತವ ಅಲ್ಲಿಗೆ ಹೇಳಿದ್ರು. ಅದಕ್ಕೆ ನನಗೂ ಆಸೆಯಾಗಿ ಬಂದು ಅಷ್ಟೇ. ಲೇ ಕುಮಾರ, ನೀನು ಏನೇ ಅಂದ್ರೂ ಆಟಿಯ ನಾನಂತೂ ಕೊಡೋಕ್ಕಿಲ್ಲ. 4 kgನೂ ನಮಗೆ ಬೇಕು. ತೀರಾ ನಿನಗೆ ಅಷ್ಟೊಂದು ಆಸೆ ಆಗಿದ್ರೆ ಸಂಜಿಕೆ ಮನೆ ಊಟಕ್ಕೆ ಬಾ. ಉಣ್ಕೊಂಡು ಹೋಗುವಂತಿ ಆಯ್ತೇನು? ನನ್ನ ಸೊಸೆ ಚೆನ್ನಾಗಿ ಮುದ್ದೆ ಎಲ್ಲ ಸಾರೆಲ್ಲವ ಚೆನ್ನಾಗಿ ರುಚಿಯಾಗಿ ಮಾಡ್ತಾಳೆ. ಮುದ್ದೆ ಸಾರು ಏನೇನು ಬೇಕು ಎಲ್ಲ ಉಣ್ಕೊಂಡು ಹೋಗುವಂತೆ. ಮನೆ ಬಾ ಹೋಗು, ರಾತ್ರಿ ಸೂಟಕ್ಕೆ ಬಾ ಹೋಗು. ಇದೇನಾದ್ರು ಹಿಂಗಂತೀಯ? ಹೆಂಡ್ತಿ ಮಕ್ಳನ್ನೆಲ್ಲ ಬಿಟ್ಟು ನಾನು ಒಬ್ಬನೇ ಉಣ್ಕೊಂಡೋದ್ರೆ ಅವ್ರಿಗೆ ಬೇಸರ ಆಗೋಕ್ಕಿಲ್ವಾ? ಒಂದು ಕೆಲಸ ಮಾಡ್ತೀನಿ, ಟಿಪ್ಟೂರ್ಗೆ ಹೋಗಿ ಯಾರು ಮಾರಿಗಿರಿ ಹೊಡೆದವ್ರ ನೋಡ್ತೀನಿ, ಅಂಗಡಿಲಿ ಸಿಕ್ಕರು ತಗೊಂಬರ್ತೀನಿ. ಇಲ್ಲ ಅಂತಂದ್ರೆ ಕೋಳಿ ಗಿಳಿನಾದ್ರು ತೊತ್ತೀನಿ. ಅಕ್ಕಪಕ್ಕದ ಮನೆಯಲ್ಲೆಲ್ಲವ ಮಟನ್ ಉಣ್ಬೇಕಾದ್ರೆ ನಾವು ಹಂಗೆ ಇದ್ರೆ ಅವ್ರಿಗೂ ಬೇಜಾರಾಗಕ್ಕಿಲ್ವೇನು? ಕೋಳಿ ಗಿಳಿನೋ ಇಲ್ಲ ಮೀನ್ಗಿನ್ ಸಿಕ್ಕುತ್ತೆ ನೋಡ್ತೀನಿ. 4 ಕ್ಯಾರಿಲಿ ಇಷ್ಟೊತ್ತಲ್ಲಿ ಏನು ಸಿಗುತ್ತೆ ಸಿಗೋಕಿಲ್ಲ ನೋಡೋಣ. ಯಾವ್ದಾದ್ರು ಸಿಕ್ಕೂರ ತೆಗಿ ತಗೊಂಬರ್ತೀನಿ ಅತ್ತಗಿ. ಸರಿ ಕಣದು, ಆಯಿತು. ಮಾಡ್ಕೊಂಡು ತಿಂದ್ರೆ ಆಯಿತು. ಸರಿ ಕಣ್ಲ, ಆಯಿತು. ಹೋಗು ಬೀರ್ನು ಹೋಗು. ಆಮೇಲೆ ಟಿಪ್ಟೂರಿಗೆ ನೀನು ಹೋಗೋ ಅಷ್ಟರಲ್ಲಿ ಮತ್ತೆ ಕೋಳಿನೂ ಖಾಲಿ ಆದ್ರೂ ಕಷ್ಟ. ಹೋಗೋ. ಆಯಿತು ಬಿಡೋಜ, ಆಯಿತು. ಯಾಕೆ ಹಿಂಗೆ ರೇಗಿಸ್ತೀಯ? ಅಲ್ಲ, ಈ ವಜ್ಜಿಂಗೇನು ತಲೆಗಿಲ್ಕಿ ಕೆಟ್ಟೈತೆ ಏನು ಅಂತವ. ನನಗೆ ಹಿಂಗೆ ಬರೋ ಕೋಪಕ್ಕೆ ಚೆಚ್ಚಾಕ್ಬಿಡು ಒಂದು ಕಲ್ಗಿಲ್ ತಗೊಂಡು ಈ ವಜ್ಜನ ತಲೆ ನನಗೆ ಆಯ್ತದೆ. ಅಲ್ಲ, ನಾಳಿಕೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಅಂತವ ರೆಡಿಯಾಗಿ ಕುಂತೀವಿ.
ಈ ಅಜ್ಜ ನೋಡಿದ್ರೆ ಮಟನ್ ತಗೊಂಬಂದು ಕುಂತೈತೆ, ಅದು 4 kg ತಂದೈತಂತೆ. ಅಯ್ಯಯ್ಯೋ, ಈ ಅಜ್ಜಂಗೆ ಬಂದಿರೋ ರೋಗ ಆದ್ರೆ ಎಂಥದ್ದು ಅಂತವ ಗೊತ್ತಾಯ್ತಾ ಇಲ್ವಲ್ಲ ನನಗೆ. ಮಟನು ಗೀಟನು ಅಂದರೆ ಸಾಕು, ಎಲ್ಲಿದ್ರೂ ಬಂದ್ಬಿಡ್ತದೆ. ಇನ್ನು ಮಿಕ್ಕಿದ ಟೈಮಲ್ಲಾದರೆ ನನಗೆ ತೋಟದಲ್ಲಿ ಕೆಲಸ ಐತೆ ಕಣಿ, ಅದು ಕೇಳಬೇಕು ಇದು ಕೇಳಬೇಕು ಅಂತ ಹೋಗುತ್ತೆ. ಈಗ ಮಾತ್ರವ ನೋಡು ಅಜ್ಜಂಗೆ. ಈಗೇನು ಕೆಲಸ ಇಲ್ಲ, ತೋಟದಲ್ಲಿ ಮಟನ್ ಕ್ಲೀನ್ ಮಾಡ್ಕೊಂಡು ಕುಂತೈತಿ. ಅಲ್ಲ, ಈ ಅಜ್ಜಂಗೆ ಹೇಳಿದ್ದೀನಿ ಧರ್ಮಸ್ಥಳಕ್ಕೆ ಹೋಗ್ಬೇಕಣಪ್ಪ, ಹೋಗಿ ಬರೋ ಗಂಟೆ ಏನು ಮಾಡಬೇಡ, ಮಳಿಗೆ ಹೋಗಿ ಬರಬೇಕು ಅಂತವ. ಅಲ್ಲ, ಆಗಲೇ 4 kg ತಂದೈತಲ್ಲ, ಮರಿ ಮಟನ್ ಸಿಕ್ಕೈತಿ ಎಲ್ಲವ ಚೆನ್ನಾಗಿರೋದು ಅಂತವ. ಈ ಅಜ್ಜಿಂಗೆ ಏನಂತ ಹೇಳೋಣ, ನನಗೆ ಗೊತ್ತಿರೋ ಕ್ವಾಪಕ್ಕೆ. ಗೌರಜ್ಜಿ ಏನೋ ಬೈತೈತಲ್ಲಪ್ಪ. ಓ ಹಂಗಾರೆ ಇವಾಗ ಹಂಗಜ್ಜಿನ ಮಾಟನೆಲ್ಲವ ಗತಿ, ಅದೋ ಗತಿ ಆಯ್ತು. ಹೆಂಗೋ ಆ ಗೌರಜ್ಜಿ ಏನೋ ಬೈತೈತಿ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ ಅದೇನು ಅಂತವ. ಮಾಟನ್ ಬೇಡ ಅಂದ್ರೆ ತಗೊಂಡು ಹೋಗ್ಬಿಡೋದು ನಾನೇ, ಸಿಕ್ಕಿದ್ದೆ ಚಾನ್ಸು ಅಂತವ. ಅಜೋ, ನಿನಗೇನಜ ಬರ್ಬಾರ್ದು ಬಂದಿರೋದು ಅಲ್ಕಣಜ. ಮರಿ ಮಟನು ಅಂದರೆ ಸಾಕು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ ನೋಡಿ ನಿನಗೆ. ಅಲ್ಕಣಜ ಹೇಳಿದ್ದೀನಿ ಅಷ್ಟೊಂದು ನಾನು. ಧರ್ಮಸ್ಥಳಕ್ಕೆ ಹೊಂಟಿದ್ದೀವಿ ಕಣಪ್ಪ, ಏನು ಮಾಡಂಗಿಲ್ಲ ಈ ವಾರ ಅಂತೂ ಹೇಳಿದ್ರು. ಹೋಗಿ 4 kg ಮಟನ್ ತಂದಿದೆಯಲ್ಲ, ಸಾವಿತ್ರಮ್ಮ ಹೇಳಿದ್ಲು ಅಂತವ. ಸರಿ ಆಯ್ತು, ನನಗೆ ಇವಾಗ ಗೊತ್ತಾಯ್ತು. ಇಲ್ಲಾಂದಿದ್ರೆ ಮಾಡಿಸ್ಕೊಂಡೆ ಉಣ್ಬಿಡುವೇನು. ನೀನು ಸಾಸೇನುವೆ ನಿನ್ನ ತಾಳಕ್ಕೆ ತಕ್ಕೊಂಡು ಕುಣಿತಾಳೆ. ಹೋಗಿ ಮಾಡಿಸ್ಕೊಂಬಿಡೋಣ ಅಂತವ ಪಿಲಾನ್ ಮಾಡ್ಕೊಂಡು 4 kg ತಂದು ಇಲ್ಲಿ ಇಟ್ಲಲ್ಲಿ ಇಟ್ಕೊಂಡು ಕೂತಿದ್ದೀಯ ನೀನು. ಈಗೇನು ನಿನಗೇನು ತೋಟದ ಗಿಟ್ಟದ ಏನು ಕೆಲಸ ಇರ್ಲಿಲ್ವೇನು? ಮರಿ ಮಟನು ಅಂದರೆ ಎಲ್ಲಿಂದನಾದರೂ ಎಲ್ಲಿಗೆ ಬಂದ್ಬಿಡ್ತೀಯಲ್ಲ ಜನ. ಇದು ಯಾಕೆ ಹಿಂಗೆ ತಿನ್ನೋ ವಂಶದಲ್ಲಿ ಹುಡ್ತಂಗೆ ಆಡ್ತೀಯಲ್ಲ ಜನ. ಲೇ, ನಿನಗೆ ಒಂಥರ ಕಡೆ ನಿನಗೆ ಅಲ್ಕಣೆ, ಇಂಥ ಚಿಂದಂತ ಮಟನು ಎಲ್ಲೂ ಸಿಕ್ತಿರ್ಲಿಲ್ಲ. ಸುಮ್ ಕುತ್ಕ. ಎಂತ ಮರಿ ಗೊತ್ತೇ ನೋಡ್ ಬಾಯಿಲಿ, ಎಂತ ಎಳೆ ಮರಿ ಐತೆ ಅಂತವ. ಊರ್ನಲ್ಲಿ ಇರೋಲ್ಲ ತಗೊಂಡವ್ರಿ, ಒಬ್ರು ತಗೊಂಡಿಲ್ಲ ಅಂತಿಲ್ಲ. ಅಂಥದ್ರಾಗೆ ನೀನು ಬಂದು ಯಾಕೆ ತಗೊಂಡಿದ್ಯಾ ಅಂತೀಯಲ್ಲೇ. ನೀನಿಗೇನು ಬುದ್ಧಿ ಇಲ್ವೋಗೆ. ಅಷ್ಟೊಂದು ನೀವು ತಿನ್ನಕ್ಕಿಲ್ಲ ಅಂದರೆ ಮಾಡಿಟ್ಬಿಟ್ಟು ಹೋಗ್ರೆ, ನಾನೊಂದು ವಾರ ಪೂರ್ತಿ ಇದನ್ನೇ ತಿನ್ಕೊಂತೀನಿ. ನೀವು ವಾರ ಇಲ್ಲ ಅಂದರೆ 15 ದಿನಕ್ಕೆ ಬನ್ನಿ, ನನಗೇನಾಗಬೇಕು. ನನಗಂತೂ ಮರಿ ಮಟನ್ ತಂದಿದ್ದೀನಿ, ಒಳ್ಳೆ ಸಾಂಬಾರು ಮಾಡಿ ಆ ಮುದ್ದೆ ಇಟ್ಬಿಟ್ರು ನೋಡವ. ಇನ್ನೇನು ಬೇಡ, ನೀವು ಸಾಂಬಾರು ಮಾಡಿಟ್ಟು ಹೋಗ್ರಿ. ದಿನ ಅದನ್ನೇ ಕಾಯಿಸ್ಕೊಂಡು ತಿಂತೀನಿ ನಾನು. ನೀವೇನು ತಿನ್ಬಿಟ್ಟಿರ್ತೀರವ. ನೀನು ತಿನ್ಬೇಡ, ನಿನ್ನ ಸಾಸೆನೂ ತಿನ್ಬೇಡ, ನಿನ್ನ ಮೊಮ್ಮಗನ್ನು ತಿನ್ನೋದೇನು ಬೇಡ, ನಾನು ತಿನ್ಕೊಂತೀನಿ. ಮಾಡಿಟ್ಬಿಟ್ಟು ಹೋಗ್ರಿ ಸಾಕು. ಮಾಡಿಟ್ಬಿಟ್ಟು ಹೋಗಿ. ಯಾರು ಮುಟ್ಟರಿಲ್ಲ ನಿನ್ನ ಮಟನ್ನ, ಯಾರು ಮುಟ್ಟರಿಲ್ಲ. ಈಗಲೇ ಹೇಳಿದ್ದೀನಿ ನೋಡಿ ನಿನಗೆ. ಅವಳಿಗೂ ಸುಮಂಗೆ ಎಚ್ಚರಿಕೆ ಕೊಟ್ಟು ಬರ್ತೀನಿ. ಮುಟ್ಕಿಟ್ಟಿಯ ಕಣೆ ಮಟನ್ನ ಅಂತವ. ನೀನು ಏನಾದರೂ ಮಾಡ್ಕ. ಮಾಂಸ ನೀನು ತಂದಿದ್ಯಾ, ನಿನ್ನಿಷ್ಟ. ಮಾಂಸದ ಸಾರಾದರೂ ಮಾಡ್ಕ, ಯಾವ ಸಾರಾದರೂ ಮಾಡ್ಕ, ಏನಾದರೂ ಮಾಡ್ಕ, ತಿನ್ಕೋ ಒಬ್ಬನೇ. ಅಲ್ಲಿ ಇತ್ಲಲ್ಲಿ ಸ್ಟವ್ ಇಟ್ಕೊಂಡು ಮಾಡ್ಕೊಂಡು ತಿನ್ಕೋ ಹೋಗು. ಓಹೋ, ಅದುವೇ 4 kg ತಂದೈತೆ. 4 kg 4 kg ಏನು ಊರಲ್ಲಿ ಹಬ್ಬ ಮಾಡ್ತಿದ್ಯೇನು ನೀನು? ಅಲ್ಲ, ಗೊತ್ತಾಗಕ್ಕಿಲ್ವೇ ನಿನಗೆ? ಏನೋ 1 kg ತಗೊಂಬಂದು ಸಾಂಬಾರು ಮಾಡಿಟ್ಟು ಹೋಗ್ರವ ಅಂದ್ರೆ ಒಂದು ಅರ್ಥ ಇರ್ತದೆ. 4 kg ತಗೊಂಬಂದು ನಾವೆಲ್ಲ ತಿನ್ನಬೇಕು ಅಂತ ಮಾಡಿದ್ಯಾ ತಾನೇ ನೀನು? ಹಿಂಗೆ ಪಿಲಾನ್ ಮಾಡ್ಕೊಂಡೆ ಮಾಡಿರೋದು ಬಿಡು ನೀನು. ಎಲ್ಲವ ತಿನ್ನಲಿ ಇವರು ಅಂತವ. ಮಡಿ ಮೈಲ್ಗೆ ಅಂತ ನಿನಗಂತೂ ಇಲ್ಲ, ನಮಗೂ ಇಲ್ಲ ಅಂದ್ಕೊಂಡಿದ್ಯೇನು? ಎಷ್ಟೋ ವರ್ಷಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ. ಅಂಥದ್ರಲ್ಲಿ ಹಿಂಗೆಲ್ಲ ಮಾಡ್ಕೊಂಡು ಹೋದಾರ, ಮಾಂಸ ತಿನ್ಕೊಂಡು ಹೋದ್ರೆ ದೇವ್ರ ಮೆಚ್ಚರ. ಅಯ್ಯೋ, ಅಲ್ಕಣೆ, ನಿನಗೆ ಯಾವ ದೇವ್ರು ಹೇಳೋನೆ ಮಾಂಸ ತಿನ್ಕೊಂಡು ಬರ್ಬೇಡ್ರಿ ಹಿಂದಿನ ದಿನ ಅಂತವ. ತಿನ್ಕೊಂಡು ಹೋಗ್ರಿ, ನಡೀರ್ಲೆ. ಹೋಗೋಷ್ಟಲ್ಲೆಲ್ಲ ಕರ್ಗೋಗಿರುತ್ತೆ, ಹೊಟ್ಟೆ ಒಳಗೆ ನಿದ್ದದ. ಸ್ನಾನ ಮಾಡ್ಕೊಂಡು ಹೋಗ್ರಿ. ಏನು ದೇವಸ್ಥಾನದಲ್ಲಿ ಏನು ಬೋರ್ಡ್ ಹಾಕಿದ್ದದ? ಮಾಂಸ ತಿನ್ಕೊಂಡು ಬರಂಗಿಲ್ಲ ಹಿಂದಿನ ದಿನ ಅಂತವ. ಸುಮ್ಮನೆ ಇಲ್ದಿದ್ನೆಲ್ಲ ಮಾಡಬಾರ್ದು. ನಾವೇನು ಬ್ರಾಹ್ಮಣರು ಕೆಟ್ಟೋಯ್ತಾ ಹಿಂಗೆಲ್ಲ ಮಾಡ್ಕೊಂಡು ಕುತ್ಕೊಳಕ್ಕೆ? ನಾವು ತಿನ್ನೋ ವಂಶದಲ್ಲಿ ಹುಟ್ಟಿದ ಮೇಲೆ ತಿನ್ಬೇಕು ಕಣಿ. ಅಯ್ಯೋ, ಏನು ಹಂಗೆ 4 kg ತಂದಿದ್ಯಾ ಅಂತೆ. ಮಿಕ್ಕಿದ ಟೈಮ್ನಾಗೆ 5 kg 6 kg ತಂದ್ರು ಖಾಲಿ ಮಾಡ್ತೀರಿ 3-3 ಜನ ಇದ್ರುವೆ. ಈಗ ಯಾಕೆ 4 kg ಅಂತ ಬೈತಾ ಇದೆಯೇನು? ಅದೇ ನೀನು ತಿನ್ನಂಗಿಲ್ವಲ್ಲ, ಅದಕ್ಕೆ ಬೈತಾ ಇದೆಯಾ? ಎಲ್ಲಿ ವಾಜ್ಯ ಒಬ್ಬನೇ ತಿನ್ಕೊಂಬಿಡ್ತಾನೆ ಎಲ್ಲನೂ ಸೇರಿಸ್ಕೊಂಡು ಅಂತವ. ಒಟ್ಟೂರಿಗೆ ಹಿಂಗೆ ಆಡ್ತಿದ್ದಿ ಕಣ್ ತಗೊಳ್ಳೆ ನೀನು. ನನಗೆ ಗೊತ್ತಿಲ್ಲ ನಿನ್ನ ಬುದ್ಧಿ. ತೀರವ ಬಾಕ್ಸಲ್ಲಿ ಹಾಕೊಂಡು ಹೋಗು ಅಂದ್ರು ಹಾಕೊಂಡು ಹೋಗ್ಬಿಡ್ತೀಯ ಅಂತೇಳಿ ನೀನು. ಅಂಥದ್ರಲ್ಲಿ 4 kg ಯಾಕೆ ಅಂತ ಜಗಳ ಆಡ್ತಾವಳು ಇಲ್ಲಿ ಬಂದು. ನನಗೆ ಪಿತ್ತನ್ನು ಎತ್ತಿಗೆ ಏರಿಸ್ಬಿಡ ಅಜ್ಜ ನೀನು. ಸುಮ್ಮನೆ ತಗೊಂಡೋಗಿ ಯಾರಿಗಾರು ಕೊಟ್ಬಿಡು. ಇಲ್ಲೇ ಏನಾದ್ರು ಮಾಡು. ನನಗೆ ಗೊತ್ತಿಲ್ಲ. ನಮ್ಮ ಮನೇಲಂತೂ ಬೇಸಕ್ಕಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಮಡಿ ಮೇಲ್ಗೆಂದು ಹೋಗ್ಬೇಕು. ನಮ್ಮ ಮನೇಲಿ ಬೇಸಕ್ಕಿಲ್ಲ. ನೀನು ಏನಾದರೂ ಮಾಡ್ಕೊ ಹೋಗಜ. ತೀರವ ತೋಟಕ್ಕೆ ತಗೊಂಡೋಗಿ ಅಲ್ಲೇ ಬೇಯಿಸ್ಕೊಂಡು ತಿನ್ನು. ಹೋಗಿ ತಗೊಂಡೋಗಿ ಎತ್ಕೊಂಡು ಹೋಯ್ತಾರೆ ಈ ಕಡೆಗಿಂದ. ಗೌರಕ್ಕ, ನೀವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀರೇನಕ್ಕ? ಅಲ್ಲಿ ಕಣಕ್ಕ ನನಗೆ ಹೇಳೇ ಇಲ್ಲ ನೋಡು ರಂಗಜ್ಜ. ಹಂಗೆ ಧರ್ಮಸ್ಥಳಕ್ಕೆಲ್ಲ ಹೋಗ್ಬೇಕಾದ್ರೆ ಹಿಂಗೆಲ್ಲವ ಮಾಂಸ ಅದು ಇದು ಮಾಡ್ಕೋಬಾರ್ದು ಕಣಕ್ಕ. ಮನೇಲಿ ಒಳ್ಳೇದಲ್ಲ. ನೀನು ಒಳ್ಳೆ ಕೆಲಸನ ಮಾಡಿದೆ ಬಿಡು. ಸರಿಯಾಗಿ ಹೇಳ್ದೆ ರಂಗಜ್ಜಂಗೆ. ತೀರಾ ಒಂದು ಕೆಲಸ ಮಾಡೋಣ ಅಕ್ಕ. ನೀವು ಮಾಡಲಿಲ್ಲ ಅಂದ್ರೆ ಹೇಳಕ್ಕ. ನಾನು ಆಗ್ಲಿಕ್ಕೆ ಹೇಳಕ್ ಬಂದಿದ್ದೆ ರಂಗಜ್ಜನ, ನನಗೆ ಕೊಟ್ಬಿಡಪ್ಪ ಅಂತವ. ರಂಗಜ್ಜ ಇಲ್ಲ ಅಂತ ಒಂದಿದ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೆ. ಈಗ ಒಂದು ಕೆಲಸ ಮಾಡೋಣ ಅಕ್ಕ, ನಾನೇ ತಗೊಂಡು ಹೋಗ್ತೀನಿ. ಅದೇನು 10-20 ರೂಪಾಯಿ ಜಾಸ್ತಿನೇ ಕೊಟ್ಟು ತಗೊಂಡು ಹೋಗ್ತೀನಿ ಕಣ್ ತಗೊಳಕ್ಕ. ನೀವು ಮಾಡೋಕ್ಕಿಲ್ಲ ಅಂದರೆ ಹೇಳು, ಒಪ್ಸು, ರಂಗಜ್ಜನ ಒಪ್ಸು, ನಾನು ತಗೊಂಡು ಹೋಗ್ತೀನಿ. ತೀರಾ ರಂಗಜ್ಜ ಬಂದು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗ್ಲಿ ರಾತ್ರಿ ಸಹ. ಏನಕ್ಕ?
ಹ್ಞೂ ಕಣಜ್ಜ ನೋಡಜ್ಜ ಒಳ್ಳೆ ಪಿಲಾನೆ ಹೇಳ್ದೆ ಕಣ್ಕೊಂಬರೋಣ ನೀನು ಒಳ್ಳೆ ಪಿಲಾನೆ ಹೇಳ್ದೆ ಬಿಡು ನೋಡಜ್ಜ ಎಲ್ಲವ ಕೊಟ್ಬಿಡು ಸುಮ್ಮನೆ ಹೇಳ್ತೀನಿ 4 kg ಕೊಟ್ಟು ಕಳಿಸ್ತು ಅಲ್ಲಿ ಕುಮಾರಣ್ಣನ ಮನೇಲಿ ಮಾಡ್ತಾರೆ ತಿರುವ ನಿನಗೆ ಅಷ್ಟೊಂದು ತಿನ್ನೋಕೆ ಆಸೆ ಆಗಿದ್ರೆ ಹೋಗಿ ಅವ್ರ ಮನೇಲಿ ತಿನ್ಕೊಂಬಂದ್ಬಿಡು 2 ದಿನ 3 ದಿನ ಅವ್ರ ಮನೇಲಿ ಹಾಕ್ತಾರೆ ಹೋಗು ನಮ್ಮ ಮನೇಲಂತೂ ಬೇಸಕ್ಕಿಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಎಲ್ಲವ ಧೂಳು ಪಾಲೆಲ್ಲ ತೆಗೆದು ಎಲ್ಲವ ಕ್ಲೀನ್ ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಮನೇಲಿ ಇದನ್ನೆಲ್ಲವ ಮಾಡೋಕ್ಕಿಲ್ಲ ಮಟನ್ ಗಿಟನ್ ಎಲ್ಲವ ಇವಾಗ ಸುಮ್ಮನೆ ಕುಮಾರಣ್ಣಂಗೆ ಮಾರಿ ಹೇಳಿದ ಮಾತು ಕೇಳು ಇಲ್ಲ ಸುಮ್ಮನೆ ಎಲ್ಲ ವ್ಯರ್ಥ ಮಾಡ್ತೀಯ ಅದೇನು ಕಡಿಮೆ ದುಡ್ಡಿಗೆ ತಂದಿರ್ತೀಯ 650-700 ರೂಪಾಯಿ kg ತಂದಿರ್ತೀಯ ಸುಮ್ಮನೆ ಯಾಕೆ ವ್ಯರ್ಥ ಮಾಡ್ತೀಯಾ ಹೇಳ್ದಷ್ಟು ಕೇಳು ಕುಮಾರಣ್ಣಂಗೆ ಕೊಟ್ಟು ಕಳಿಸು ಹೇಳ್ತೀನಿ ಅಲ್ಲ ದೇವ್ರು ಬಂದಂಗೆ ಕುಮಾರಣ್ಣನೇ ಬಂದಾನೆ ತಗೊಂಡೋಗಿ ಕುಮಾರಣ್ಣ ನೀನು ಹೇಳ್ತೀನಿ ಈ ಅಜ್ಜನ ಮಾತು ಏನು ಕೇಳ್ತೀನಿ ನೀನು ಓಯ್ ಅಲ್ಕಣೆ ದುಡ್ಡು ಕೊಟ್ಟು ತಂದಿರ ನಾನು ಇಲ್ಲಿ ಕೂತಿದ್ದೀನಿ ನೀನು ಯಾವಳೆ ಹೇಳಕ್ಕೆ ನನಗೆ ಸುಮ್ಮನೆ ಸರಿಯಾಗಿ ಇದು ಏನು ಪಿತ್ತ ನೆತ್ತಿಗೇರಿಸ್ಬಿಡ ಇವಾಗ ಹೇಳ್ತಾ ಇದ್ದೀನಿ ನನಗೆ ಕೋಪ ಬಂದರೆ ಆಮೇಲೆ ಲೇ ಕುಮಾರ ನಿನಗೆ ಮನೆಗೆ ಹೋಗ್ಲಿ ಆವಾಗಲೇ ಅಂತ ಹೇಳಿಲ್ವಿಲ್ಲ ಕೊಡೋಕಿಲ್ಲ ನಾನು ಅಂತ ಒಂದು ನೀನು ಟಿಪ್ಟೂರ್ಗೆ ಹೋಗಿ ಚಿಕನ್ ತಗೊಂಬತ್ತೀನಿ ಅಂತ ಒಂದು ಇಲ್ಲೇ ಏನಿಲ್ಲ ನಿಂತಿದ್ಯಾ ಒಳ್ಳೆ ಸಿಕ್ಕಿದ್ದ ಚಾನ್ಸ್ ಹೆಂಗೋ ಗೌರಜ್ಜಿ ಬೈತೈತೆ ಇಸ್ಕೊಂಡು ಹೋಗ್ಬಿಡು ಅಂತ ಚೆನ್ನಾಗಿ ಅಂತವ ನಿಂತಿದ್ಯೇನೋ ನೀನು ಇವಳು ಏನೇ ಬಾಯ್ ಬಿಡ್ಕೊಳ್ಳಿ ಇವತ್ತು ಮಾಡ್ಸದ್ಯಾ ಊರೇ ಬೀಳ್ಲಿ ಮಾಡ್ಸದೆ ಇವತ್ತು ಅದು ಏನು ಮಾಡ್ಕೊಂತಲ್ಲಿ ನೋಡ್ತೀನಿ ನಾನು ಅಲ್ಕಂಡ್ಲ ನೀನು ಬೇರೆ ನಿಂತ್ಕೊಂಡಿಲ್ಲಿ ಅವಳು ಹೇಳ್ದಂಗೆ ತಾಳು ಕುಣಿತಾ ಇದೀಯ ನೀನು ಹೋಗ್ತೀಯ ಇಲ್ಲ ಏನು ನನಗೆ ಅಷ್ಟೇ ಆಮೇಲೆ ಸಿಟ್ಟೊತ್ತು ನಿನಗೆ ಕುಮಾರ ಹೋಗ್ಲ ಮನೆಗೆ ಅಯ್ಯೋ ಇದ್ಯಾಕೆ ಹಿಂಗೆ ಆಡಿಯೋ ರಂಗಜ್ಜ ನೀನು ಏನೋ ಗೌರಜ್ಜಿ ಬೇಡ ಮಾಡಂಗಿಲ್ಲ ಧರ್ಮಸ್ಥಳಕ್ಕೆ ಹೋಗ್ತಿದೀವಿ ಅಂತ ಅಂದಿದ್ದಕ್ಕೆ ನಾನು ಹಂಗಂತ ಅಂದಪ್ಪ ಇಲ್ಲ ಅಂದಿರು ನಾನು ಟಿಪ್ಟೂರ್ಗೆ ಹೋಗ್ತಿರ್ಲಿಲ್ವ ಚಿಕನ್ ತಗೊಳಕ್ಕೆ ಏನು ನಿನ್ನೆ ಕಾಯ್ಕೊಂಡು ನಿಂತಿದ್ದೇನಜ ಇದ್ಯಾಕೆ ಹಿಂಗೆ ಆಡಿಯೋಜ ನೀನು ಒಳ್ಳೆಯ ಏನಾದರೂ ಮಾಡ್ಕೊಳಪ್ಪ ಒಟ್ಟಾರೆ ಮಟನ್ ಮಾತ್ರ ವೇಸ್ಟ್ ಗೀಸ್ಟ್ ಮಾಡಿ ಹಾಕೊಂಡ್ರಂಗಜ ಮಾಡಲಿಲ್ಲ ಅಂದರೆ ನನಗೆ ಕೊಟ್ಟು ಕಳಿಸ್ಬಿಡು ನನ್ನ ಮಗನ ಕೈಲಿ ಬೇಕಿದ್ರೆ ಕೊಟ್ಟು ಕಳಿಸು ಅದೇನು ದುಡ್ಡು ಏನು ಅಂತವ ಲೆಕ್ಕ ಹಾಕಿ ನಾನು ಕೊಡ್ತೀನಿ ತೀರಾ 10-20 ರೂಪಾಯಿ ಜಾಸ್ತಿನೇ ತಗೊಳಪ್ಪ ನಾನೇನು ಕೇಳ್ತಿಲ್ಲ 650 ರೂಪಾಯಿಗೆ ತಗೊಂಡಿದ್ರೆ 680 ರೂಪಾಯಿ ಹಂಗೆ ತಗೋ ನಾನೇನು ಕೇಳಂಗಿಲ್ಲ ಒಟ್ಟಾರೆ ಮಟನ್ ಚೆನ್ನಾಗೈತೆ ವೇಸ್ಟ್ ಗೀಸ್ಟ್ ಮಾಡಂಗಿಲ್ಲ ರಂಗಜ್ಜ ನನಗೆ ಕೊಟ್ಟು ಕಳಿಸ್ಬಿಡು ಏನು ಗೊತ್ತಾಯ್ತೇನು ರಂಗಜ್ಜ ಹೋಗಲೇ ಹೋಗ ಇವನು ಕೊಟ್ಟು ಕಳಿಸ್ಬಿಡ್ಬೇಕು ಅಂತೆ ಓಹೋ ಇವಳು ಹೇಳ್ಬಿಟ್ಲು ಇವ್ನು ಕುಣಿದ್ಬಿಟ್ಟ ಹೋಗಲೇ ನಾನು ಸಾಸೆ ಅವಳೆ ಮಾಡ್ಕೊಡಕ್ಕೆ ಏನು ಇವಳು ಮಾತನ್ನೇ ಕೇಳ್ಕೊಂಡಿರ್ತೀನಿ ಅಂದ್ಕೊಂಡಿದ್ದು ಏನು ನೀನು ಇವಳು ಒಂದು ಈರುಳ್ಳಿ ಬೆಳ್ಳುಳ್ಳಿ ಸುಳಿಯೋಷ್ಟ್ರಲ್ಲಿ ಸಾಕು ನಂಗೆ ಕುತ್ಕೊಂತಾಳೆ ಇವಳ ಕೈಲಿ ಅಡುಗೆ ಮಾಡಿಸ್ಕೊಂಡು ತಿಂತೀನಿ ಏನು ನಾನು ನನ್ನ ಸಾಸೆ ನನ್ನ ಸಾಸೆ ಅವಳೆ ಮಾಡ್ಕೊಡ್ತಾಳೆ ಏನು ವಾಳಿಗಲ್ದಿದ್ರೆ ಇತ್ಲಲ್ಲಾರು ಮಾಡ್ಕೊಡ್ತಾಳೆ ನನಗೆ ಅಂತ ಸಾಸೆ ಅವಳೆ ಇವಳು ಬಂದ್ಬಿಟ್ಲಿಲ್ಲ ಎಲ್ಲನೂ ಕೊಟ್ಬಿಡು ಅಂತವ ನೀನು ಹೋಗ್ಲ ನೀನು ಕುಮಾರ ನಿನಗೆ 1 ರೂಪಾಯಿದು ಏನು ಸಿಗಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ಸುಮ್ಮನೆ ಹೋಗಿ ಚಿಕನ್ ಏನಾದ್ರು ತಗೊಂಬ ಮನೆಗೆ ಅದು ಇಲ್ದಂಗೆ ಮಾಡ್ಕೊಂಡು ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಆಯಿತು ಬುಡಜ ಏನಾದರೂ ಮಾಡ್ಕೊಳ್ಳಿ ಆಯಿತು ಗೌರಜ್ಜಿ ಯಾವುದಕ್ಕೆ ಹೇಳೋಗಿರ್ತೀನಿ ನೀನೇನಾದರೂ ಮನಸ್ಸು ರಂಗಜ್ಜನ ಮನ್ಸು ಬದಲಾಯಿಸಿ ಮಟನ್ ಏನಾದ್ರು ಎಸ್ಗಿಸಿಯಕ್ಕೆ ಹೋಗ್ಬಿಟ್ಟು ಆಮೇಲೆ ನಾನು ಕೊಟ್ಬಿಡು ದುಡ್ಡೆಲ್ಲವ ನಿನಗೆ ಕೊಡ್ತಿಂತೀರವ ಏನಿಲ್ಲ ಅದು ಗುಸು ಗುಸು ಅಂತ ಇದೆಯಾ ಹೋಗು ಅಂತ ಒಂದೇ ತಾನೇ ನಿನಗೆ ಸರಿ ಬಿಡಜ ಹೋಗ್ತಿದ್ದೀನಿ ಏನು ಗೌರಜ್ಜಿ ಗೊತ್ತಾಯ್ತಾ ದುಡ್ಡು ತಿರವ ನಿನಗೆ ಕೊಡ್ತೀನಿ ಮಟನ್ ಮಾತ್ರ ಬಿಸ್ಕಿ ಸಾಕಿ ಆಮೇಲೆ ವೇಸ್ಟ್ ಗೀಸ್ಟ್ ಮಾಡಿ ಕಣ ಗೌರಜ್ಜಿ ನಾನು ಇದ್ದೀನಿ ಅಂತವ ನೆನ್ಪಿಟ್ಕ ಫೋನ್ ಮಾಡ್ಬಿಡು ಸಾಕು ಬಂದು ತಗೊಂಡು ಹೋಗ್ತೀನಿ ಆಯ್ತೇನಜ್ಜಿ ಬರೋಣ ಸರಿ ಕಣ್ ಕುಮಾರಣ್ಣ ಇವ ಅಜ್ಜನಿಗೆ ಇವತ್ತು ಇಳಿಸಿ ಮಟನ್ ಕೊಟ್ಟು ಕಳಿಸ್ತೀನಿ ನಡಿ ನಿನಗೆ ನೀವು ಮಾಡ್ಕೊಳಿತೀರವ ಹಂಗೆ ಇವ ಅಜ್ಜಂಗೆ ಒಂದು 2 ದಿನ ಹಾಕ್ಬಿಡ್ರಿ ಏನಂತೀರಾ ಅಯ್ಯೋ ಗೌರಜ್ಜಿ 2 ದಿನ ಅಂದರೆ 4 ದಿನ ತಿರ್ಲಿ 4 kg ಮಟನ್ ಐತಿ ನಾನು ನನ್ನ ಹೆಂಡ್ತಿ ನನ್ನ ಮಗ 3 ಜನ ಇರೋದು ತೀರಾ ಅಲ್ಲೇ 2-3 ದಿನ ಊಟ ಮಾಡಲಿ ರಂಗಜ್ಜ ನಾನು ಬೇಡ ಅಂದಿದ್ದೀನೇನು ನೀವು ಟ್ರಿಪ್ಪಿಗೆ ಹೋಗಿ ಬರೋ ತನಕವ ಅಲ್ಲೇ ಊಟ ಮಾಡಲಿ ಒಟ್ಟಾರೆ ನಾನು ರಂಗಜ್ಜನ ವಾಪಸಿ ಮಟನ್ ಕೊಟ್ಟು ಕಳ್ಸೋಕೆ ಫೋನ್ ಮಾಡು ಆಯಿತಾ ಸರಿ ಸರಿ ಕಣಪ್ಪ ಆಯಿತು ಹೋಗು ವೀಕ್ಷಕರೇ ನಮ್ಮ ರಂಗಜ್ಜನ ವಾಪಸಿ ಮಟನ್ ಎಲ್ಲವ ಕುಮಾರಣ್ಣನ ಮನೆಗೆ ಕೊಟ್ಟು ಕಳಿಸ್ತೀನಿ ಅಲ್ಲಿವರೆಗೂ ನಮ್ಮ ಮಿಕ್ಕಿದ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ವೀಕ್ಷಕರೇ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಸಿಯಾ